ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ವಿಪ್ರೋ. ಈ ಒಂದು ಕಂಪ್ನಿನಲ್ಲಿ ನಿಮಗೆ ಜಾಬ್ ಕಾಲ್ ಫಾರ್ಮ್ ಆಗಿದೆ. ಯಾವೊಂದು ರೋಲು, ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನಾನು ಜಾಬ್ ಅಪ್ಡೇಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ವಿಪ್ರೋ ಕಂಪ್ನಿಯಿಂದ ಈ ಒಂದು ಜಾಬ್ಗೆ ಕಾಲ್ಫಾರ್ಮ್ ಆಗಿದೆ. ಈ ಒಂದು ಜಾಬ್ ಪೋಸ್ಟ್ ಆಗಿ ಕೇವಲ 3 ದಿನ ಆಗಿದೆ. ಆದಷ್ಟು ವಿಡಿಯೋ ನೋಡ್ತಿರೋರೆಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಜಾಬ್ ರೋಲ್ ಬಂದು ಕಸ್ಟಮರ್ ಸರ್ವೀಸ್ ಅಂತ ಹೇಳಿ. ಸೊ ಈ ಒಂದು ಜಾಬ್ಗೆ ಬೋತ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಒಂದು ಬಲ್ಕ್ ಹೈರಿಂಗ್ ಅಂತಲೇ ಹೇಳ್ಬೋದು. 270 ಮೆಂಬರ್ಸ್ನ ತೊಗೋತಾ ಇದ್ದಾರೆ, ಕ್ಯಾಂಡಿಡೇಟ್ಸ್ನ ತೊಗೋತಾ ಇದ್ದಾರೆ. ಹಾಗಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಹೈರಿಂಗ್ ಆಫೀಸ್ ಇದು ಡೆಲ್ಲಿನಲ್ಲಿರುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಓಕೆನಾ. ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇಂಗ್ಲೀಷ್ನ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ವಾಟ್ ಯು ವಿಲ್ ಡೂ, ನೀವೇನು ಮಾಡ್ತೀರಾ? ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಜಾಬ್ ರೋಲ್ ಬಂದು ನಿಮ್ಮದು. ಹ್ಯಾವ್ ಯು ರಿಸಾಲ್ಟ್ ಕಸ್ಟಮರ್ ಕ್ವೆರಿ ಓವರ್ ಕಾಲ್ ಆ್ಯಂಡ್ ಚಾಟ್. ಸೊ ಈಗಾಗಲೇ ಗೊತ್ತು ನಿಮಗೆ ಕಸ್ಟಮರ್ ಕೇರ್, ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಂದರೆ ಏನಿರುತ್ತೆ, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ರೋಲ್ ಏನಿರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ನೀವೇನು ಮಾಡ್ತೀರಾ? ಕಸ್ಟಮರ್ದು ಕ್ವೆರೀಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡ್ತೀರಾ. ಓಕೆನಾ. ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಜಸ್ಟ್ 12th ಪಾಸ್ ಆಗಿದ್ದರೆ ಸಾಕು. ಮತ್ತು ಎನಿ ಡಿಗ್ರಿ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಬೋತ್ ಫ್ರೆಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಅಪ್ಲೈ. ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷು ಇಲ್ಲಿ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಸೇರಿಕೊಂಡು ಮೊದಲು 3 ತಿಂಗಳು ನೀವು ಯಾವುದೇ ರೀತಿಯಾದಂಥ ಲೀವ್ನ ತೊಗೊಳಂಗಿಲ್ಲ. ಅಂದರೆ ಪ್ಲ್ಯಾನ್ ಇಲ್ದಲೇ ಲೀವ್ನ ತೊಗೊಳಂಗಿಲ್ಲ ನೀವು. ಓಕೆನಾ. ದಿನದಲ್ಲಿ ನೀವು 9 ಅವರ್ ಕೆಲಸ ಮಾಡಬೇಕಾಗತ್ತೆ. ಸೊ 1 ಅವರ್ ನಿಮಗೆ ಬ್ರೇಕ್ ಇರುತ್ತೆ. ಅಂದರೆ 8 ಅವರ್ ವರ್ಕ್ ಇರುತ್ತೆ, 1 ಅವರ್ ನಿಮಗೆ ಬ್ರೇಕ್ ಅಂತ ಫ್ರೀ ಇರುತ್ತೆ 1 ಅವರ್. ಹಾಗಿದ್ರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಪ್ಲೈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ, ಕಸ್ಟಮರ್ ಕೇರ್ ಸರ್ವಿಸ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಸೊ ನೀವಿಲ್ಲಿ ಯಾವ ಒಂದು ಇಮೇಲ್ ಐ ಡಿನ ಹಾಕಿರ್ತೀರಾ ಅದಕ್ಕೆ ನಿಮಗೆ ರೆಸ್ಪಾನ್ಸ್ನ ಕಳಿಸ್ತಾರೆ ಅವರು. ಮತ್ತು ಇಲ್ಲಿ ನಿಮಗೆ ಇಂಗ್ಲೀಷು ಎಷ್ಟು ಬರುತ್ತೆ ಅನ್ನೋದನ್ನ ನೀವಿಲ್ಲಿ ಟಿಕ್ ಮಾಡಬೇಕು. ನಿಮಗೆ ಇಂಗ್ಲೀಷ್ ತುಂಬಾ ಚೆನ್ನಾಗಿ ಬಂತು ಅಂದರೆ ಎಕ್ಸಲೆಂಟ್. ಸೊ ಒಂದು ಮ್ಯಾನೇಜಬಲ್ ಇದೆ ಅಂತಂದರೆ ಗುಡ್, ಅಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ಗುಡ್ ಅಂತ ಹಾಕಿ, ಸ್ವಲ್ಪ ಮ್ಯಾನೇಜಬಲ್ ಅಂತಂದರೆ ಅವರೇಜ್ ಹಾಕಿ. ಸೊ ನಿಮ್ಗೆ ಇಂಗ್ಲೀಷ್ ಬರ್ತಿಲ್ಲ ಅಂತಂದರೆ ಪೂರ್ ಅಂತ ಹಾಕಿ. ಸೊ ನಾನು ಇವಾಗ ನಿಮಗೆ ಫ್ರೆಷರ್ ಅಲ್ವಾ, ಇದು ಅವರೇಜ್ ಅಂತ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಆನ್ ಪೇಪರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ನೀವು ಆಲ್ಮೋಸ್ಟ್ ಎಲ್ಲ ಫ್ರೆಷರ್ಸ್ ಇರೋರು ಅಪ್ಲೈ ಮಾಡ್ತೀರಾ. ಸೊ ಫ್ರೆಷರ್ ಅಂತ ಹಾಕಿ. ನಿಮಗೇನಾದರೂ BPO ಸೆಕ್ಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ಪ್ರತಿಯೊಂದು ಡೀಟೇಲ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಇಫ್ ಯು ಆರ್ ಪ್ರಿಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಸೆಲೆಕ್ಟ್ ದ ನೇಮ್ಸ್ ಆಫ್ ದ ಕಂಪನಿ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಈ ಒಂದು ಕಂಪನಿನಲ್ಲಿ ಅಂತಂದರೆ ಯಾವ ಕಂಪ್ನಿನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ನೀವಿಲ್ಲಿ ಟಿಕ್ ಮಾಡಿ. ಕ್ಯಾಪಿಟಾ, ಎಕ್ಸಾವೇರು, ಸ್ಟಾರ್ ಟೆಕ್ಕು, ಟೆಲಿಪರ್ಫಾರ್ಮೆನ್ಸು, ಟೆಕ್ ಮಹೇಂದ್ರ, ಫ್ರೆಷರ್, ಅದರ್. ನೀವಿಲ್ಲ ಗಮನಿಸ್ಬೋದು ನೋಡಿ, ಸ್ಟಾರ್ ಟೆಕ್ ಕಂಪ್ನಿನಲ್ಲೂ ಕೂಡ ನಾನು ಜಾಬ್ ಅಪ್ಡೇಟ್ನ ನಿಮಗೆ ತಂದಿದ್ದೆ. ಟೆಲಿಪರ್ಫಾರ್ಮೆನ್ಸ್ ಕಂಪ್ನಿ ಕಡೆಯಿಂದನೂ ಜಾಬ್ ಕಾಲ್ ಫಾರ್ಮ್ ಆಗಿತ್ತು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಟೆಕ್ ಮಹೇಂದ್ರ ಆ ಒಂದು ಕಂಪ್ನಿ ಕಡೆದು ನಾನು ಸುಮಾರಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ಏನಂತ ಹೇಳ್ಬೋದು, ಇವೆಲ್ಲ ಟಾಪ್ ಮೋಸ್ಟ್ ಕಂಪ್ನಿಗಳು ಅಂತ ಹೇಳ್ಬೋದು. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಾನು
ನಿಮಗೆ ಟಾಪ್ ಮೋಸ್ಟ್ ಇರೋ ಕಂಪ್ನಿ ಜಾಬ್ ಅಪ್ಡೇಟ್ನೇ ತರೋದು. ಹಾಗಾಗಿ ನೀವು ಈ ಒಂದು ಜಾಬ್ಗಳಿಗೆಲ್ಲ ಅಪ್ಲೈ ಮಾಡ್ತು ಅಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಫ್ರೆಷರ್ ಅಂತ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಕಂಪ್ನಿಗಳು ಬಿಟ್ಟು ನೀವೇನಾದ್ರು ಬೇರೆ ಕಂಪ್ನಿನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಅದರ್ ಅಂತ ಟಿಕ್ ಮಾಡಿ. ಶೇರ್ ಎ ಬ್ರೀಫ್ ಓವರ್ವ್ಯೂ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಆರ್ ಸೇಲ್ಸ್ ಇನ್ಕ್ಲೂಡಿಂಗ್ ದ ನೇಮ್ ಆಫ್ ಯುವರ್ ಲಾಸ್ಟ್ 3 ಕಂಪನೀಸ್ ಆ್ಯಂಡ್ ದ ಡ್ಯೂರೇಷನ್ ಆಫ್ ಯುವರ್ ಎಂಪ್ಲಾಯ್ಮೆಂಟ್ ಇನ್ ದ ಮಂತ್ಸ್. ಇಫ್ ಯು ಆರ್ ಫ್ರೆಷರ್ ಪ್ಲೀಸ್ ಮೆನ್ಷನ್ ಫ್ರೆಷರ್. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ಲಾಸ್ಟ್ 3 ಕಂಪ್ನಿಗಳ ನೇಮ್ ಇಲ್ಲಿ ಹಾಕಬೇಕು. ಸೊ ಯಾವ್ಯಾವ ಡ್ಯೂರೇಷನಲ್ಲಿ ಅಲ್ಲಿ ಕೆಲಸ ಮಾಡಿದ್ರಿ, ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದನ್ನ ಹಾಕಬೇಕು. ನೀವು ಫ್ರೆಷರ್ ಆಗಿದ್ದರೆ ಇಲ್ಲಿ ಫ್ರೆಷರ್ ಅಂತ ಟೈಪ್ ಮಾಡಿ. ಸೊ ಫ್ರೆಷರ್ ಅಂತ ಟೈಪ್ ಮಾಡಿ. ಸೊ ಇಲ್ಲೇನಾದರೂ ನೀವು ಎಕ್ಸ್ಪೀರಿಯನ್ಸ್ ಪರ್ಸನ್ ಇರೋರು ಲಾಸ್ಟ್ ಟೇಕ್ ಹೋಮ್ ಸ್ಯಾಲ್ರಿ ಕೇಳ್ತಾ ಇದ್ದಾರೆ. ನೀವು ಎಷ್ಟು ಲಾಸ್ಟ್ ಇಯರು ನೀವು ಲಾಸ್ಟ್ ಕಂಪ್ನಿನಲ್ಲಿ ಎಷ್ಟು ಸ್ಯಾಲ್ರಿ ತೊಗೊಂಡಿದ್ರಿ ಅಷ್ಟನ್ನು ನೀವು ಎಂಟ್ರಿ ಮಾಡಬೇಕು. ಇಫ್ ಯು ಆರ್ ಎ ಫ್ರೆಷರ್ ಮೆನ್ಷನ್ ಫ್ರೆಷರ್. ನೀವೇನಾದರೂ ಫ್ರೆಷರ್ ಆಗಿದ್ದರೆ ಫ್ರೆಷರ್ ಅಂತ ಜಸ್ಟ್ ಇಲ್ಲಿ ಟೈಪ್ ಮಾಡಿ. ಓಕೆನಾ. ಇದೆಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನಿವಾಗ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಯುವರ್ ಇಮೇಲ್ ವಿಲ್ ಬಿ ರೆಕಾರ್ಡೆಡ್ ವೆನ್ ಯು ಸಬ್ಮಿಟೆಡ್ ದಿಸ್ ಫಾರ್ಮ್. ಮೀನ್ಸ್ ನಾವೊಂದು ಏನು ಡೀಟೇಲ್ಸ್ನ ಕೊಟ್ಟಿದ್ವಿ ಎಲ್ಲದೂ ಕೂಡ ರೆಕಾರ್ಡ್ ಆಗಿರುತ್ತೆ. ಓಕೆ ವಿತ್ ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ ಸರ್ವಿಸ್ ಸ್ಯಾಲ್ರಿ 14 to 18K ರೊಟೇಷನಲ್ ಶಿಫ್ಟ್ ಆ್ಯಂಡ್ ರೊಟೇಷನಲ್ ವೀಕ್ ಆಫ್. ಸೊ ಫ್ರೆಷರ್ ಆಗಿರೋದ್ರಿಂದ 14,000 to 19,000 ಸಂಬಳ ಇರುತ್ತೆ. ಸೊ ಇಲ್ಲಿ ಏನು ರೊಟೇಷ್ನಲ್ ಶಿಫ್ಟ್ ಕೂಡ ಇರುತ್ತೆ ಮತ್ತು ರೊಟೇಷ್ನಲ್ ವೀಕ್ ಆಫ್ ಕೂಡ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಈ ಒಂದು ಜಾಬ್ ಬೇಕು ಅಂತಂದರೆ I am ready ಅಂತಲೇ ನೀವು ಕೊಡಬೇಕು. ಸೊ I am ready ಅಂತ ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೌ ಸೂನ್ ಯು ಕ್ಯಾನ್ ಸ್ಟಾರ್ಟ್. ಈ ಒಂದು ಕೆಲಸ ನೀವು ಎಷ್ಟು ಬೇಗ ಶುರು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ವಿತಿನ್ 10 days. ನಿಮಗೆ ನೋಟಿಸ್, ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನೋಟಿಸ್ ಪೀರಿಯಡ್ ಎಷ್ಟು ದಿನ ಇರುತ್ತೆ ಅದನ್ನು ನೋಡಿಕೊಂಡು ನೀವಿಲ್ಲಿ ಟಿಕ್ ಮಾಡಿ. ಓಕೆನಾ. ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸ್ಯಾಲ್ರಿ ನೆಟ್ ಅಮೌಂಟ್ ರಿಸೀವ್ಡ್ ಇನ್ ಆ್ಯಂಡ್ ಫಾರ್ ಫ್ರೆಷರ್ ಸ್ಯಾಲ್ರಿ ವಿಲ್ ಬಿ ಆ್ಯಸ್ ಪರ್ ದ ಕಂಪ್ನೀಸ್ ನಾರ್ಮ್ಸ್. ಸೊ ಇಲ್ಲಿ ನೀವು ಎಷ್ಟು ಸ್ಯಾಲ್ರಿನ ತೊಗೊಂಡಿದ್ರಿ ಅದನ್ನು ಹಾಕಿ ಇಲ್ಲಿ ಫ್ರೆಷರ್ ಆದರೆ ಫ್ರೆಷರ್ ಆ್ಯಸ್ ಪರ್ ದ ಕಂಪ್ನಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ನ ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಪರ್ಸ್ಯೂಯಿಂಗ್ ಇನ್ಕಂಪೆಟಬಲ್ ವಿತ್ ಅ ಫುಲ್ ಟೈಮ್ ಜಾಬ್. ಸೊ ನೀವೇನಾದರೂ ಸ್ಟೂಡೆಂಟಾಗಿ ಓದ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ ಅಥವಾ 10th ಸ್ಟ್ಯಾಂಡರ್ಡ್ಗಿಂತ ಕೆಳಗಡೆ 7th 8th ಅನ್ನೋರು ಇದನ್ನು ಟಿಕ್ ಮಾಡಿ. 12th ಆಗಿರೋರು 12th ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರ್ಯಾಜುಯೇಟ್ ಆಗಿರೋ ಗ್ರ್ಯಾಜುಯೇಟ್ ಪ್ಲಸ್ ಅಂತಂದರೆ ಇಲ್ಲಿ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿರ್ತಾರಲ್ಲ, ಡಬಲ್ ಡಿಗ್ರಿ ಮಾಡಿರ್ತಾರಲ್ಲ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟು ಅಕ್ಸೆಸ್ ಯುವರ್ PC's ಇನ್ಫಾರ್ಮೇಷನ್ ಕ್ಲಿಕ್ ಆನ್ ದ ಸ್ಟಾರ್ಟ್ ಆ್ಯಂಡ್ ದೆನ್ ಟೈಪ್ ಇನ್ಫೋ ಟು ದ ವ್ಯೂ ಲ್ಯಾಪ್ಟಾಪ್ ಕಾನ್ಫಿಗರೇಷನ್. ಸೊ ನೀವಿಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು PC ನ ತೊಗೊಂಡು ಇಲ್ಲೆಲ್ಲ ಒಂದು ಇನ್ಫಾರ್ಮೇಷನ್ನ ನೀವು ಹಾಕ್ತಾ ಹೋಗಬೇಕಾಗತ್ತೆ. ಸೊ ನಂದು ಇಂಟೆಲ್ i5 ಇದೆ. ನೀವಿಲ್ಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯಾವುದಿದೆ ಅದನ್ನು ನೀವಿಲ್ಲಿ ನೋಡ್ಕೊಂಡು ಹಾಕಬೇಕು. ಸೊ ನಂದು Windows 10 ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ RAM ಸೈಜ್ ಕೇಳ್ತಾ ಇದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಇಂಟರ್ನೆಟ್ ಕನೆಕ್ಷನ್ ನನ್ನ ಹತ್ರ ವೈಫೈ ಇದೆ, ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಂದು 100 Mbps ಇದೆ. ಮೋರ್ ದ್ಯಾನ್ 50 Mbps ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಿಂದಿ ಕಮ್ಯುನಿಕೇಷನ್ ಅಂತ ಕೇಳಿದ್ದಾರೆ. ಸೊ ನನಗೆ ಹಿಂದಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಾನು ಬಿಲೋ ಅವರೇಜ್ ಹಿಂದಿ ಅಂತ ಹಾಕಿದ್ದೀನಿ. ಕಂಫರ್ಟಬಲ್ ವಿತ್ ವಾಯ್ಸ್ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫಾದರ್ ಫಸ್ಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಜೆಂಡರ್, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್ ಮತ್ತು ವಾಟ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್ ಫ್ಲೂಯೆನ್ಸಿ ಪ್ರತಿಯೊಂದನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿ ಸಿಗ್ತೀನಿ. ಸೊ ನಿಮ್ಮ ಆಧಾರ್ ಕಾರ್ಡ್ನ ನೀವು ಮೆನ್ಷನ್ ಮಾಡಬೇಡಿ, NA ಅಂತ ಟೈಪ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಈ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.